ಜಸ್ಟ್ 28,000 ಓಡಿರುವಂತಹ 4x4 ಅದು ಕೂಡ ಆಟೋಮೆಟಿಕ್ ಲೆಜೆಂಡರ್ ಸಿಗ್ತಾ ಇದೆ. ಇದೇ ಥರ ಕ್ಯಾಮ್ರಿಗಳು ನೋಡ್ತಿರ್ಬೋದು, 1, 2, 3 ವೆಹಿಕಲ್ಲು, ಅದ್ರ ಜೊತೆಗೆ ಹಿಂದೆ ಕೂಡ ವೆಹಿಕಲ್ಸ್ ಇದೆ. ಒಟ್ಟಿನಲ್ಲಿ ಕ್ಯಾಮ್ರಿ ವೆಹಿಕಲ್ ಬೇಕು ಅಂತ ಹೇಳಿದ್ರು ಕೂಡ ನೀವು ವಿಸಿಟ್ ಮಾಡ್ಬೋದು. ನಿಮಗೆ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ ಅಂದರೆ ಕ್ವಾಲಿಟಿ ರೇಟಿಂಗ್ಸ್ ಇರುತ್ತೆ. ಈ ಇಂಡಸ್ಟ್ರಿನಲ್ಲಿ ಯಾರು ಈ ಥರ ಪಬ್ಲಿಷ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕಾರ್ ಏನಾದ್ರು ಒಂದು ಪೆನಲ್ ಪೇಂಟ್ ಆಗಿದೆ ಅಂತಂದರೆ ಮೈನರ್ ಟಚಪ್ ಆಗಿದೆಯಾ ಅದು ಸಹಿತ ಇರುತ್ತೆ. ನೋಡ್ತಿರ್ಬೋದು ವೀಕ್ಷಕರೇ, ಇದು ಡೋರು, ಡಿಕ್ಕಿ, ಟಾಪು ಎಲ್ಲದನ್ನು ಕೂಡ ಇಲ್ಲೇ ಒಂದು ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಯಾವ್ದು ಏನೇನಾಗಿದೆ ಕಂಪ್ಲೀಟಾಗಿ ಗೊತ್ತಾಗುವಂಥದ್ದು, ಮತ್ತು ಟೈರು ಕೂಡ ಎಷ್ಟು ಇದೆ ಎಲ್ಲದನ್ನು ಕೂಡ ಇಲ್ಲಿ ಲಿಸ್ಟ್ ಮಾಡಿ, ಅದು ಕೂಡ ಕ್ವಾಲಿಟಿ ರೇಟಿಂಗ್ ಜೊತೆಗೆ 4.5 ಕ್ವಾಲಿಟಿ ರೇಟಿಂಗು ಮತ್ತು ಪ್ರೈಸ್ ಜೊತೆಗೆ ಸೊ ಎಲ್ಲದನ್ನು ಲಿಸ್ಟ್ ಮಾಡಿದ್ದಾರೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನನ್ನಿಂದ ನೋಡ್ತಿರ್ಬೋದು ಎಷ್ಟೆಲ್ಲ ಟೊಯೋಟಾ ವೆಹಿಕಲ್ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ವೆಹಿಕಲ್ ಸಿಗ್ತಿರೋ ಅಂಥದ್ದು ಟೊಯೋಟಾ ಕಂಪನಿ ಓನ್ಡ್ ಔಟ್ಲೆಟಲ್ಲಿ. ನೀವೇನಾದರೂ ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀರಾ, ಅಥವಾ ಇನೋವಾ ಹೈಕ್ರಾಸ್ ನೋಡ್ತಾ ಇದ್ದೀರಾ, ಫಾರ್ಚುನರ್ ನೋಡ್ತಾ ಇದ್ದೀರಾ, ಫಾರ್ಚುನರಲ್ಲಿ ಲೆಜೆಂಡರ್ ನೋಡ್ತಾ ಇದ್ದೀರಾ, ಅಥವಾ ಲೆಸ್ ಡ್ರಿವನ್ ಹೈಲೆಕ್ಸ್ ನೋಡ್ತಾ ಇದ್ದೀರಾ, ಹೈಲೆಕ್ಸ್ಗಳು ಕೂಡ ಸಾಕಷ್ಟು ವೆಹಿಕಲ್ಸ್ ಇದೆ. ಕ್ಯಾಮ್ರಿಗಳು ಕೂಡ ಅವೈಲೇಬಲ್ ಇದೆ. ಹೈಬ್ರಿಡ್ ವೆಹಿಕಲ್ಲು, ಒಟ್ಟಿನಲ್ಲಿ ನಿಮಗೆ ಹೈಕ್ರಾಸಲ್ಲಿ ಲೆಸ್ ಡ್ರಿವನ್ ವೆಹಿಕಲ್ಸು ಅವೈಲೇಬಲ್ ಇದೆ. ಹೈರೈಡರ್ ಇದೆ, ಆ್ಯಂಡ್ ಜೊತೆಗೆ ನೋಡ್ತಿರ್ಬೋದು ಗ್ಲ್ಯಾನ್ಸಾ ಇದೆ, ಟೈಸರ್ ಇದೆ. ಒಟ್ಟಿನಲ್ಲಿ ಟೊಯೋಟಾ ವೆಹಿಕಲ್ ಇಂಥ ವೆಹಿಕಲ್ ಇಲ್ಲ ಅಂತ ಹೇಳಂಗಿಲ್ಲ. ಇನ್ಕ್ಲೂಡಿಂಗ್ ಇಟಿಯೋಸ್ ಕೂಡ ಅವೈಲೇಬಲ್ ಇದೆ, ಯಾರಿಸ್ ಕೂಡ ಅವೈಲೇಬಲ್ ಇದೆ. ಸೊ ಇಷ್ಟೆಲ್ಲ ವೆಹಿಕಲ್ ಸಿಗ್ತಿರೋದೆಲ್ಲಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ಟೊಯೋಟಾ ಕಂಪನಿ ಓನ್ಡ್ ಔಟ್ಲೆಟಲ್ಲೇ. ಏನಪ್ಪ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಒಂದ್ಸಲಿ ಝೂಮ್ ಇನ್ ಮಾಡಿ ಕಾರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೊಸ ಕಾರ್ ತರಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬರುವಂತಹ ಕಾರ್ಗಳೆಲ್ಲ ಕಂಪ್ಲೀಟ್ಲಿ ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ಸು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಇವರು ಪ್ರೊಕ್ಯೂರ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಈ ಕಾರ್ಗಳೆಲ್ಲ ಬಂದ್ಬಿಟ್ಟು ಟೊಯೋಟಾ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಕಡೆಯಿಂದನೇ ಕಂಪ್ಲೀಟ್ ರೀಫಬ್ರಿಷ್ಮೆಂಟ್ ಆಗುತ್ತೆ. ಸೊ ಅದು ಕೂಡ ಪೀರಿಯಾಡಿಕ್ ಸರ್ವಿಸ್ ಏನೇನು ಮಾಡಬೇಕು ಎಲ್ಲದನ್ನು ಮಾಡಿ ಅದನ್ನು ಹಾಕಿರ್ತಾರೆ ನೋಡ್ತಿರ್ಬೋದಲ್ಲಿ. ಸೊ ಅದನ್ನೆಲ್ಲ ಮಾಡಿ ನಿಲ್ಲಿಸಿರ್ತಾರೆ. ಆ್ಯಂಡ್ ಮಾರು ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇವರು. ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ 1% ಧೂಳು ಕೂಡ ನಿಮಗೆಲ್ಲೂ ಕೂಡ ಕಾರಲ್ಲಿ ಕಾಣಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ನಿಲ್ಲಿಸಿರ್ತಾರೆ. ಹಂಗಾಗಿನೇ ಇಲ್ಲಿಗೆ ನಿಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾರೆಲ್ಲ ಫಸ್ಟ್ ಕಾರ್ ತೊಗೋತಾ ಇರ್ತಾರೆ, ಸೊ ಅವರು ಕೂಡ ಇಲ್ಲಿ ಬಂದು ತೊಗೊತಾರೆ. ಅದ್ರ ಜೊತೆಗೆ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ಬಂದು ತೊಗೊತಾ ಇದ್ದಾರೆ. ಸೊ ಅಪ್ ಟು 2 years or 30,000 ಕಿಲೋಮೀಟರ್ವರೆಗೂ ನಿಮಗೆ ವ್ಯಾರಂಟಿ ಕೂಡ ಸಿಗುತ್ತೆ. ಸೊ ಗಾಡಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇವಾಗ ಯಾವೆಲ್ಲ ಸ್ಟಾಕ್ ಇದೆ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಇಲ್ಲಿಯ ಆಪರೇಷನ್ ಹೆಡ್ ಆಗಿರುವಂತಹ ವಿನಯ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್. ನಮಸ್ತೆ ಕಿರಣ್ ಅವರೇ, ಹಾಗೂ ಮೋಟೋ ವರ್ಲ್ಡ್ ಕನ್ನಡ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ ತಿಳಿಸ್ಕೊಡಿ, ಇವಾಗ ಕ್ವಾಲಿಟಿ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು. ಸೊ ಯಾರಾದರೂ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ಫೆಸಿಲಿಟಿ ಸಿಗುತ್ತೆ ನಿಮ್ಮ ಹತ್ರ? ಆಲ್ರೆಡಿ ನಮ್ಮ ಟೊಯೋಟಾ ಫ್ಯಾಮಿಲಿನಲ್ಲಿ ಆಲ್ರೆಡಿ ಅವರ ಕಾರ್ಗಳಿದ್ದು ಅಪ್ಗ್ರೇಡ್ ಮಾಡಿ ಟೊಯೋಟಾ ಸರ್ಟಿಫೈಡ್ ಕಾರ್ ತೊಗೊಳ್ತಾರೆ ಅಂತಂದರೆ ದಯವಿಟ್ಟು ನಮ್ಮಲ್ಲಿಗೆ ಬನ್ನಿ. ನಿಮಗೆ ನಮ್ಮಲ್ಲಿ ವೆರೈಟಿ ಎಲ್ಲ ಟೊಯೋಟಾ ಸರ್ಟಿಫೈಡ್ ಕಾರ್ ಸಿಗುತ್ತೆ. ಏನು ನಮ್ಮ ಕಾರ್ಗಳ ವಿಶೇಷತೆ ಏನಂತಂದರೆ, ಒಂದು ನಮ್ಮ ಕಂಪ್ಲೀಟ್ ಎಲ್ಲ ಕಾರ್ಗಳು ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ಅಂತಂದರೆ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ, ಪ್ಲಸ್ ಅದ್ರ ಜೊತೆ ನಾವು ಪಿರಿಯಾಡಿಕ್ ಮೇಂಟೆನೆನ್ಸ್ ಸರ್ವಿಸ್ ನಾನು ಎಲ್ಲ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ವಿಶೇಷತೆ ಏನೇನಂತಂದರೆ, ನಮ್ಮದು ಟೊಯೋಟಾ ಏನು ಪಿರಿಯಾಡಿಕ್ ಮೇಂಟೆನೆನ್ಸ್ ಶೆಡ್ಯೂಲ್ ಪ್ರಕಾರ ಇರುತ್ತೆ. ಆ ಶೆಡ್ಯೂಲ್ ಪ್ರಕಾರ ನಾವು ಕಂಪ್ಲೀಟ್ ಕಾರ್ನ ಪಿರಿಯಾಡಿಕ್ ಸರ್ವೀಸು, ಈಗ ಜನರಲ್ ಸರ್ವಿಸಿಂದ ಹಿಡಿದು ಸಸ್ಪೆನ್ಷನ್ನು, ಬ್ರೇಕ್ ಸಿಸ್ಟಮ್ಮು, ಈವನ್ ಟೈರ್ ಡೆಪ್ತ್ ಸಹಿತ ಲೆಸ್ ದೆನ್ 2.5 mm ಇದೆಯಾ ಟೈರ್ ಚೇಂಜ್ ಮಾಡ್ತೀವಿ. ಇಲ್ಲ ಅಂತಂದರೆ ಟೈರು ಕಮ್ಮಿ ಕಿಲೋಮೀಟರ್ ಓಡಿರುತ್ತೆ, ಒಂದು 8,000-10,000, ಬಟ್ 4 ವರ್ಷದಿಂದ ಕಾರ್ ಯೂಸ್ ಮಾಡಿಲ್ಲ. ಆ ಥರ ಕಾರಿಗೆ ಸಹಿತ ನಾವು ಟೈರ್ ಚೇಂಜ್ ಮಾಡಿರ್ತೀವಿ. ಯಾಕೆಂದರೆ ನಾವು ಸೇಫ್ಟಿ ರಿಲೇಟೆಡ್ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಪ್ಲಸ್ ಇನ್ನೊಂದು ಏನಂತಂದರೆ, ನಮ್ಮದೆಲ್ಲ ಕಂಪ್ಲೀಟ್ ಎಲ್ಲ ಕಾರ್ಗಳು ಸರ್ವಿಸ್ ಹಿಸ್ಟ್ರಿ ವೆರಿಫೈಡ್ ಆಗಿ ನಾವು ಕಾರ್ ತೊಗೊಂಡ್ಮೇಲೆ ನಮ್ಮೇನು ಟೊಯೋಟಾ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಪ್ರಕಾರ 203 ಚೆಕ್ ಪಾಯಿಂಟ್ಸ್ನ ಚೆಕ್ ಮಾಡಿ ಕಾರ್ನ ಕ್ವಾಲಿಟಿ ಪಾಸ್ ಆದಮೇಲೆ ನಾವು ಪ್ಲಾಂಟಿಗೆ ಕಳಿಸ್ತೀವಿ. ಓಕೆ. ನಮ್ಮ ಕಾರ್ಗಳು ಅಲ್ಲಿ ರಿಫರ್ಬಿಶ್ ಆಗಿ ಕಂಪ್ಲೀಟ್ ಪಿರಿಯಾಡಿಕ್ ಮೇಂಟೆನೆನ್ಸ್ ಸರ್ವಿಸ್ ಜೊತೆಯಲ್ಲಿ ಮಾರು ಕ್ಲೀನಿಂಗ್ ಅಂದರೆ ನಾನು ಯಾವಾಗಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಡಿಟೇಲಿಂಗ್ ಕ್ಲೀನಿಂಗ್ ಮಾಡ್ತೀವಿ. ಸ್ವಲ್ಪನೂ ಧೂಳಿರಲ್ಲ. ಓಕೆ. ಸರ್, ಇವಾಗ ಅಪ್ಗ್ರೇಡ್ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಅದೇ ಥರ ಯಾರಾದರೂ ಸೇಲ್ ಮಾಡಬೇಕು ಅಂದರೆ ಕೂಡ ಆಪ್ಷನ್ ಇದೆಯಾ? ಆಪ್ಷನ್ ಇದೆ. ಓಕೆ. ಆಲ್ರೆಡಿ ಟೊಯೋಟಾ ಫ್ಯಾಮಿಲಿನಲ್ಲಿ ಇದ್ದೀರಾ, ನಿಮ್ಮಲ್ಲಿ ಹಳೆ ಯಾವ್ದಾದ್ರು ಇಟಿಯೋಸ್ ಇರ್ಬೋದು, ಲೀವಾ ಇರ್ಬೋದು, ಓಲ್ಡ್ ಇನೋವಾ ಕೊಟ್ಟು ಓಲ್ಡ್ ಇನೋವಾ ಕಷ್ಟ ತೊಗೊಳ್ತೀರಾ,
ದಯವಿಟ್ಟು ನಮ್ಮಲ್ಲಿ ಕ್ರಿಸ್ಟಾಗಳು ಮೋರ್ ದೆನ್ ಒಂದು 8-10 ವೆಹಿಕಲ್ಸ್ ಇದೆ, ಫಾರ್ಚುನರ್ಸ್ ಇದೆ. ಸೊ ನಮ್ಮಲ್ಲಿ ಎಲ್ಲ ವೆರೈಟಿ ಕಾರ್ಗಳು ನಿಯರ್ಲಿ ಅರೌಂಡ್ 50+ ಕಾರ್ಸ್ಗಳಿದೆ ಈಗ. ಆಲ್ ಆರ್ ಸರ್ಟಿಫೈಡ್ ಕಾರ್ಸ್. ಸರ್ ನೋಡ್ತಿದ್ರೆ ಗೊತ್ತಾಗುತ್ತೆ ಒಳ್ಳೆ ಸ್ಟಾಕ್ ಇದೆ ಅಂತ. ಈ ಸತಿ ಸ್ಟಾಕಲ್ಲಿ ಏನು ಸ್ಪೆಷಾಲಿಟಿ ಸರ್? ಸರ್ ಸ್ಪೆಷಾಲಿಟಿ ಅಂದರೆ ಇನೋವಾ ಕ್ರಿಸ್ಟಾ ಸಿಗುತ್ತೆ ನಮ್ಮಲ್ಲಿ. ಲೇಟೆಸ್ಟ್ 24-25 ಮಾಡೆಲ್ ತುಂಬ ಇನೋವಾ ಕ್ರಿಸ್ಟಾಗಳಿದೆ. ಪ್ಲಸ್ ಯಾರೆಲ್ಲ ಅಡ್ವೆಂಚರ್ ಲವರ್ಸ್ ಇದ್ದಾರೆ ಅವರಿಗೆ ಹೈಲಿಕ್ಸ್ ಇಲ್ಲ ನೋಡ್ತಾ ಇದ್ದೀರಾ, ನಮ್ಮಲ್ಲಿ 3 ಹೈಲಿಕ್ಸ್ ನೋಡ್ಬೋದು. ಸೊ ಹೈಲಿಕ್ಸ್ ತುಂಬ ಹೈಲಿಕ್ಸ್ಗಳಿದೆ. ಅದ್ರ ಜೊತೆ ಕ್ಯಾಮ್ರಿ ಸಿಗುತ್ತೆ ಪ್ರೀಮಿಯಂ ಕಾರಲ್ಲಿ, ಆಮೇಲೆ ಫಾರ್ಚುನರ್ಗಳಿದೆ. ಸೊ ಅದಕ್ಕೆ ನಾನು ದಯವಿಟ್ಟು ನಿಮ್ಮಲ್ಲಿ ಮೋಟಾರ್ ವರ್ಲ್ಡ್ ಕನ್ನಡ ವೀಕ್ಷಕರಿಗೆ ಏನು ಹೇಳೋದು ಅಂತಂದರೆ, ಒಂದ್ಸಲ ನಮ್ಮ ಸ್ಟೋರಿಗೆ ಬನ್ನಿ. ಎಲ್ಲ ವೆರೈಟಿ ಕಾರ್ಗಳು ನಮ್ಮಲ್ಲಿ ಸಿಗುತ್ತೆ, ಟೊಯೋಟಾ ಸರ್ಟಿಫೈಡ್ ಕಾರ್ಸ್. ಓಕೆ ಸರ್, ಒಂದ್ಸಲಿ ಸ್ಟಾಕ್ ಏನಿದೆ ಎಲ್ಲದನ್ನು ತೋರಿಸ್ತಾ ಹೋಗೋಣ ಬನ್ನಿ. ಆಗಿದ್ರೆ ವೀಕ್ಷಕರೇ, ಇವತ್ತಿನ ಇನ್ವೆಂಟ್ರಿ ವಿಡಿಯೋನ ಶುರು ಮಾಡೋಣ. ಸರ್ ನಿಮ್ಮ ಸ್ಟಾಕ್ ಅಂತೂ ಸಖತ್ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ವ್ಯೂವರ್ಸು, ತುಂಬ ಚೆನ್ನಾಗಿದೆ, ನಾವು ವಿಸಿಟ್ ಮಾಡ್ತೀವಿ ಅಂತ. ಬಟ್ ಒಂದೇ ಏನಂತ ಹೇಳಿದ್ರೆ ಪ್ರೈಸ್ ಹೇಳಲ್ಲ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಇಷ್ಟೆಲ್ಲ ಸ್ಟಾಕ್ ಇದೆ, ನಾವು ಪ್ರೈಸ್ ಹೇಳೋದಕ್ಕಾಗಲ್ಲ. ಅದಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ? ಅವ್ರ ಪ್ರೈಸ್ ಚೆಕ್ ಮಾಡ್ಬೋದು, ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಪ್ಲಸ್ ನಾವು ನಿಮ್ಮ ಲಿಂಕಲ್ಲಿ ನಮ್ಮ ವೆಬ್ಸೈಟ್ ಲಿಂಕನ್ನು ಕೊಡ್ತೀವಿ, ನಿಮ್ಮ ಯೂಟ್ಯೂಬ್ ಏನು ವಿಡಿಯೋ ಲಿಂಕಲ್ಲಿ, ಅಲ್ಲಿ ಸಹಿತ ಹೋಗಿ ವಿಸಿಟ್ ಮಾಡ್ಬೋದು. ಜೊತೆಯಲ್ಲಿ ನಾವು ಕಾರ್ನ ಒಂದು ಪ್ರೈಸ್ ಲಿಸ್ಟ್ ಸಹಿತ ಪಬ್ಲಿಷ್ ಮಾಡಿರ್ತೀವಿ. ಏನು ಕಾರ್ ಈ ಪ್ರೈಸ್ ಲಿಸ್ಟ್ ವಿಶೇಷತೆ ಏನಂತಂದ್ರೆ, ಕಾರಲ್ಲಿ ಕಂಪ್ಲೀಟ್ ವೆಹಿಕಲ್ ಸ್ಪೆಕ್ ಶೀಟ್ ಡೀಟೇಲ್ ಇರುತ್ತೆ. ಜೊತೆನಲ್ಲಿ ನಿಮಗೆ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ ಕ್ವಾಲಿಟಿ ರೇಟಿಂಗ್ಸ್ ಇರುತ್ತೆ. ಈ ಇಂಡಸ್ಟ್ರಿನಲ್ಲಿ ಯಾರು ಈ ತರ ಪಬ್ಲಿಷ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಕಾರ್ ಏನಾದ್ರು ಒಂದು ಪೆನಲ್ ಪೇಂಟ್ ಆಗಿದೆ ಅಂತಂದ್ರೆ, ಮೈನರ್ ಟಚ್ ಅಪ್ ಆಗಿದೆಯಾ, ಅದು ಸಹಿತ ಇರುತ್ತೆ. ನೋಡ್ತಿರ್ಬೋದು ವೀಕ್ಷಕರೇ, ಇದು ಡೋರು, ಡಿಕ್ಕಿ, ಟಾಪು ಎಲ್ಲದನ್ನು ಕೂಡ ಇಲ್ಲೇ ಒಂದು ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಯಾವ್ದ್ಯಾವುದು ಏನೇನಾಗಿದೆ ಕಂಪ್ಲೀಟಾಗಿ ಗೊತ್ತಾಗುವಂಥದ್ದು, ಮತ್ತು ಟಯರು ಕೂಡ ಎಷ್ಟು ಇದೆ ಎಲ್ಲದನ್ನು ಕೂಡ ಇಲ್ಲಿ ಲಿಸ್ಟ್ ಮಾಡಿ, ಅದು ಕೂಡ ಕ್ವಾಲಿಟಿ ರೇಟಿಂಗ್ ಜೊತೆಗೆ 4.5 ಕ್ವಾಲಿಟಿ ರೇಟಿಂಗು ಮತ್ತು ಪ್ರೈಸ್ ಜೊತೆಗೆ. ಸೊ ಎಲ್ಲದನ್ನು ಲಿಸ್ಟ್ ಮಾಡಿದ್ದಾರೆ. ನಿಮ್ಗೇನಾದ್ರು ಪ್ರೈಸಿಂಗ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ ಲಿಂಕು, ಹೋಗಿ ನೀವು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಇವ್ರ ವೆಬ್ಸೈಟ್ ಸಿಗುತ್ತೆ, ಅಲ್ಲಿ ಎಲ್ಲ ಗಾಡಿನೂ ಲಿಸ್ಟಿಂಗ್ ಆಗಿರುತ್ತೆ. ಸೊ ಮೊದಲನೇ ವೆಹಿಕಲ್ಲು ಒಂದು ಟೊಯೋಟಾ ಹೈಲಕ್ಸ್ ಇದೆ, ತಿಳಿಸ್ಕೊಡಿ ಸರ್. ಸರ್ ಇದು 2024 ಮಾಡಲು ಹೈಲಿಕ್ಸ್, 26,000 ಓಡಿದೆ, 25 ರಿಜಿಸ್ಟರ್ಡ್. ಓಕೆ, ಹೈಲಿಕ್ಸ್ ಹೈ ಆಟೋಮೆಟಿಕ್ 4x4. ಏನು ಅಂತಂದ್ರೆ ಅಡ್ವೆಂಚರ್ ಲವರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಹೇಳಿ ಮಾಡಿಸಿದ ಕಾರು. ಓಕೆ. ಸೊ ನಿಮಗೆ ಇವಾಗ ಸದ್ಯ ಏನಂತಂದ್ರೆ, ನೀವು ನ್ಯೂ ಕಾರ್ ಸಹಿತ ವೇಟಿಂಗ್ ಪೀರಿಯಡ್ ನಡೀತಾ ಇದೆ. ವಿತೌಟ್ ವೇಟಿಂಗ್ ಪೀರಿಯಡ್ ಹೈಲಕ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಅದು ಕೂಡ ಲೆಸ್ ಡ್ರಿವನ್ ಗಾಡಿಗಳು. ಇದನ್ನು ನೋಡ್ತಿರ್ಬೋದು, ಇದು ನಿಮಗೆ 26,000 ಅಷ್ಟೇ ಓಡಿರೋದು ಸರ್. ಹಾಗೆ ಅಲ್ಲೊಂದು 10,000 ಕಿಲೋಮೀಟರ್ ಓಡಿರುವಂತಹ ಗಾಡಿನೂ ಇತ್ತಲ್ವಾ ಸರ್? ಎಸ್ ಸರ್. 10,000 ಓಡಿರುವಂತಹ ಹೈಲಕ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದು 24 ಮಾಡಲ್ಲು, 10,000 ಓಡಿದೆ. ಯಾರಾದರೂ ಬೇಕು ಅಂದರೆ ವಿಸಿಟ್ ಮಾಡಿ. ಸೊ ನಮ್ಮಲ್ಲಿ ಇಟಿಯೋಸ್ ಲೀವಾ ಸಹಿತ ಸಿಗುತ್ತೆ. ಇದ್ರ ವೆಹಿಕಲ್ ಪ್ರೈಸ್ ಬಂದು 2,90,000. ಯಾರು ಫಸ್ಟ್ ಟೈಮ್ ಕಾರ್ ಬೈ ಮಾಡ್ತಾ ಇದ್ದಾರಾ, ಡ್ರೈವಿಂಗ್ ಪರ್ಪಸ್ಸು, ಲರ್ನಿಂಗ್ ಪರ್ಪಸ್ಸು, ಅವ್ರಿಗೆ ಹೇಳಿ ಮಾಡಿಸೋದು ಗಾಡಿ. 2011 ಮಾಡಲು, 96,000, ಸಿಂಗಲ್ ಓನರು, ವೈಟ್ ಕಲರು, ಇನ್ಶೂರೆನ್ಸ್ ಜುಲೈ ತನಕ ಇದೆ. ಪ್ರೈಸ್ ಬಂದು 2,90,000 ಆಗುತ್ತೆ. ವೀಕ್ಷಕರೇ, 2,90,000ಕ್ಕೆಲ್ಲ ನಿಮಗೆ ಇಲ್ಲಿ ಗಾಡಿ ಸಿಗುತ್ತೆ. ಇದ್ರ ರೇಟಿಂಗ್ ಕೂಡ ಚೆಕ್ ಮಾಡ್ಬೋದು. ಕ್ವಾಲಿಟಿ ರೇಟಿಂಗ್ 4 ಇದೆ, ಮತ್ತು ಏನೇನು ಚೇಂಜ್ ಆಗಿದೆ ಎಲ್ಲ ಕೂಡ ಇರುತ್ತೆ. ಜೊತೆಗೆ ಇಂಟೀರಿಯರ್ ಕೂಡ ನೋಡಿದ್ರಿ, ಟೈರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಅರ್ಬನ್ ಕ್ರೂಸರ್ ಪ್ರೀಮಿಯಂ ಆಟೋಮೆಟಿಕ್ 2020 ಮಾಡಲು, ಸೆಕೆಂಡ್ ಓನರು, 35,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು 8,25,000 ಆಗುತ್ತೆ. ಯಾರಾದರೂ ದೋಸ್ ಹೂ ಆರ್ ಲುಕಿಂಗ್ ಲಕ್ಸುರಿಯಸ್ ಕಾರು, ಸೊ ನಾವು ಹೈಬ್ರಿಡ್ ಸ್ಪೆಷಲಿಸ್ಟ್ ಟೊಯೋಟಾ ಅಂತಂದ್ರೆ ನಿಮಗೂ ಗೊತ್ತು. ನಮ್ಮಲ್ಲಿ ಕ್ಯಾಮ್ರಿ ಇದೆ 24 ಮಾಡಲ್ಲು, ಜಸ್ಟ್ 23,000 ಓಡಿರೋದು. ಯಾರು ಲಕ್ಸುರಿ ಸೆಡನ್ ನೋಡ್ತಾ ಇದ್ದೀರಾ, ಒಂದು ಮೈಲೇಜು ಪ್ಲಸ್ ಲಕ್ಸುರಿ ಎಫಿಷಿಯನ್ಸಿಗೆ ಹೇಳಿ ಮಾಡಿಸಿದ ಕಾರು ಕ್ಯಾಮ್ರಿ. ಓಕೆ. ಸೊ ಇದು ಕೂಡ 5 ಸ್ಟಾರ್ ರೇಟಿಂಗ್ ಜೊತೆಗಿರುವಂಥದ್ದು. ಇದೇ ಥರ ಕ್ಯಾಮ್ರಿಗಳು ನೋಡ್ತಿರ್ಬೋದು, 1, 2, 3 ವೆಹಿಕಲ್ಲು, ಅದ್ರ ಜೊತೆಗೆ ಹಿಂದೆ ಕೂಡ ವೆಹಿಕಲ್ಸ್ ಇದೆ. ಒಟ್ಟಿನಲ್ಲಿ ಕ್ಯಾಮ್ರಿ ವೆಹಿಕಲ್ ಬೇಕು ಅಂತ ಹೇಳಿದ್ರು ಕೂಡ ನೀವು ವಿಸಿಟ್ ಮಾಡ್ಬೋದು. ಯಾರು ಫಾರ್ಚುನರ್ ನೋಡ್ತಾ ಇದ್ದೀರಾ ಅವರಿಗೆ ನಮ್ಮಲ್ಲಿ ಫಾರ್ಚುನರ್ ಲೆಜೆಂಡರ್ 4x4 ಸಿಗ್ಮಾ 4 ಇದೆ, ಆಟೋಮೆಟಿಕ್ಕು, 24-25 ಮಾಡಲ್ಲು, 28,000 ಓಡಿದೆ, 48 ಲಕ್ಷ ರೂಪಾಯಿಗೆ ಸಿಗುತ್ತೆ ನಿಮಗೆ. ಜಸ್ಟ್ 28,000 ಓಡಿರುವಂತಹ 4x4, ಅದು ಕೂಡ ಆಟೋಮೆಟಿಕ್ ಲೆಜೆಂಡರ್ ಸಿಗ್ತಾ ಇದೆ. ಲೆಜೆಂಡರ್ ನಿಮಗೆಲ್ಲ ಗೊತ್ತೇ ಇದೆ, ಆಲ್ಮೋಸ್ಟ್ 60 ಲಕ್ಷ ಇದೆ ಗಾಡಿ. ಇಲ್ಲಿ ನಿಮಗೆ ಕಡಿಮೆಗೆ ಸಿಗ್ತಾ ಇದೆ, ವಿತೌಟ್ ವೇಟಿಂಗ್ ಪೀರಿಯಡ್ ಸಿಕ್ಬಿಡುತ್ತೆ. ಎಸ್ ಸರ್. ಹಾಗೆಯೇ 23 ಮಾಡಲ್ ಟೈಸರ್ VMT, ಕಿಲೋಮೀಟರ್ ಬರೀ 14,000 ಓಡಿದೆ, ವೈಟ್ ಕಲರು, 23 ಮಾಡಲು VMT ಟೈಸರ್ ಸಿಗುತ್ತೆ 10.5 ಲಕ್ಷಕ್ಕೆ. ಇನ್ನು ಯಾರಾದರೂ ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀರಾ ಅಂತಂದರೆ, ನಮ್ಮಲ್ಲಿ ಬ್ಲ್ಯಾಕ್ ಬ್ಯೂಟಿ ಇನೋವಾ ಕ್ರಿಸ್ಟಾ 2024-25 ಮಾಡಲ್ಲು, 19,000 ಓಡಿದೆ, 26 ಲಕ್ಷಕ್ಕೆ ಸಿಗುತ್ತೆ. ಬ್ಲ್ಯಾಕ್ ಬಿಟ್ಟು ನಮ್ಮಲ್ಲಿ ವೈಟು, ಈವನ್ ಬ್ರಾನ್ಸು, ಈವನ್ ಸಿಲ್ವರ್ ಕಲರ್ ಸಹಿತ ಕ್ರಿಸ್ಟಾಗಳು ಸಿಗುತ್ತೆ. ಯಾರಾದರೂ ಹೈ ಕ್ರಾಸ್ ನೋಡ್ತಾ ಇದ್ದಾರೆ ಅಂತಂದರೆ, ನಮ್ಮಲ್ಲಿ
ತುಂಬ ಹೈಕ್ರಾಸ್ಗಳಿದೆ, 23 ಮಾಡೆಲ್ ಇದೆ, 24 ಮಾಡೆಲ್ ಇದೆ. ಯಾರಾದರೂ ಕಾಂಪ್ಯಾಕ್ಟ್ ಎಸ್ ಯುವಿನಲ್ಲಿ ಮೈಲೇಜೋಸ್ಕರ ನೋಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ತುಂಬ ಹೈರೈಡರ್ಗಳಿದೆ. ವೈಟ್, ಬ್ಲೂ ಕಲರಿಂದ ಹಿಡಿದು ರೆಡ್ ಎಲ್ಲ ಥರ ಹೈರೈಡರ್ಗಳು ನಮ್ಮಲ್ಲಿದೆ. ವಿ ಹೈಬ್ರಿಡ್ ಎಲ್ಲ ಟಾಪ್ ಎಂಡ್ ಮಾಡೆಲ್ಗಳೇ. ಯಾವುದೇ ಥರ ಟೊಯೋಟಾ ಸರ್ಟಿಫೈಡ್ ಕಾರ್ ಬೇಕು ಅಂದರೆ ನಮ್ಮ ಟೊಯೋಟಾ ಕಂಪ್ನಿ ಒಂದು ಔಟ್ಲೆಟ್ ಕೆಂಗೇರಿ ಶೋರೂಮ್ಗೆ ಒಂದ್ಸಲ ವಿಸಿಟ್ ಮಾಡಿ ಹಾಗೂ ನಿಮ್ಮ ಕನಸಿನ ಟೊಯೋಟಾ ಕಾರನ್ನು ಖರೀದಿ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ವಿನಯ್ ಸರ್. ಒಟ್ಟಿನಲ್ಲಿ ನೀವೇನಾದರೂ ಟೊಯೋಟಾ ಕಾರ್ಗಳನ್ನ ನೋಡ್ತಾ ಇದ್ದು, ಸೊ ಯಾವತ್ತೂ ನಿಮಗೆ ಆನ್ ದ ರೋಡ್ ಒಂದು ಚೂರು ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಟೇಕ್ ಕೇರ್ ಮಾಡಿ, ಪೀರಿಯೋಡಿಕ್ ಮೇಂಟೆನೆನ್ಸ್ ಮಾಡಿ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಕಾರ್ಗಳನ್ನ ಅದು ಕೂಡ ವಿತ್ ವ್ಯಾರಂಟಿ ಕೊಡ್ತಿರೋದ್ರಿಂದ ಆರಾಮಾಗಿ ಇಲ್ಲಿಗೆ ಬಂದು ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ಟೊಯೋಟಾ ಕಾರ್ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಅದ್ರ ಜೊತೆಗೆ ನಾವು ವಿಡಿಯೋ ಮಾಡಬೇಕಾದ್ರೆ ಇವಾಗೇನು ಸ್ಟಾಕ್ ಇದೆ ಅದನ್ನು ಹಾಕಿದ್ದೀವಿ. ನಿಮಗೆ ಪ್ರೆಸೆಂಟ್ ಸ್ಟಾಕು ಎಕ್ಸಾಂಪಲ್ ಇವತ್ತು ನಾವು ವಿಡಿಯೋ ಪೋಸ್ಟ್ ಮಾಡಿದ್ದೀವಿ ಅಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ನೀವು ಏಪ್ರಿಲಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ ಅಕ್ಟೋಬರಲ್ಲಿ ನೋಡ್ತಾ ಇದ್ದೀರಾ, ಅಥವಾ ಮುಂದಿನ ವರ್ಷನೇ ನೋಡ್ತಿದ್ದೀರಾ ಅಂತ ಹೇಳಿದ್ರು ಕೂಡ ನಿಮಗೆ ಆವಾಗ ಪ್ರೆಸೆಂಟ್ ಸ್ಟಾಕ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಇವ್ರ ವೆಬ್ಸೈಟ್ದು. ಅಲ್ಲಿಗೆ ಹೋದರೆ ಪ್ರೆಸೆಂಟ್ ಸ್ಟಾಕು ಗೊತ್ತಾಗುತ್ತೆ, ನಿಮಗೆ ಈಸಿ ಆಗುತ್ತೆ ಚೆಕ್ ಮಾಡಿಕೊಂಡು ವಿಸಿಟ್ ಮಾಡೋದಕ್ಕೆ. ಅಥವಾ ಡೈರೆಕ್ಟಾಗಿ ವಿಸಿಟ್ ಮಾಡ್ತೀರಾ ಅಂದರೂ ಕೂಡ ಯಾವಾಗಲೂ ಸ್ಟಾಕ್ ಇರುತ್ತೆ, ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.